ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, WPL 2025 ನಲ್ಲಿ ನಮ್ಮ RCB ತಂಡದ ಆಟಗಾರ್ತಿಯರು ಸತತವಾಗಿ 2 ಪಂದ್ಯವನ್ನು ಗೆದ್ದಿದ್ದಾರೆ. ಮೊದಲನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಗೆದ್ದರೆ, ಈಗ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿಯಾಗಿ ಜಯ ಸಾಧಿಸಿದ್ದಾರೆ. ಇನ್ನು ಫ್ರೆಂಡ್ಸ್, ಹೋದ ವರ್ಷ WPL 2024 ನಲ್ಲಿ ನಮ್ಮ RCB ತಂಡದ ಆಟಗಾರ್ತಿಯರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧನೇ ಫೈನಲ್ ಆಡಿದ್ರು. ಫೈನಲ್ನಲ್ಲೇ ಬಿಟ್ಟಿಲ್ಲ. ಇನ್ನು ಈ ಲೀಗ್ ಪಂದ್ಯಗಳಲ್ಲಿ ಬಿಡ್ತಾರ? ನಮ್ಮ RCB ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ನುಗ್ಗಿ ಹೊಡೆದ್ರು ಅಂತ ಹೇಳ್ಬಹುದು. ಹಾಗಾದ್ರೆ ಈ ಪಂದ್ಯದ ಬಗ್ಗೆ ಫುಲ್ ಹೈಲೈಟ್ಸ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ 20 ಓವರ್ಗಳನ್ನು ಆಡೋದಕ್ಕೆ ಆಗಲಿಲ್ಲ. ಕೇವಲ 19.3 ಓವರ್ಗಳಿಗೆ ಆಲ್ಔಟ್ ಆದ್ರು. ಅದು ಕೂಡ 141 ರನ್ ಅನ್ನು ಗಳಿಸಿ ಇನ್ನು ಈ ಗುರಿಯನ್ನು ಬೆನ್ನಟ್ಟಿದ್ದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ 16.2 ಓವರ್ಗಳಲ್ಲಿ 146 ರನ್ ಅನ್ನು ಸಿಡಿಸುವುದರ ಮೂಲಕ ಈ ಮ್ಯಾಚ್ ಅನ್ನು ಭರ್ಜರಿಯಾಗಿ 8 ವಿಕೆಟ್ಸ್ನಿಂದ ಗೆದ್ದಿದೆ. ನಮ್ಮ RCB ತಂಡದ ಬ್ಯಾಟರ್ಸ್ಗಳಾದ ಸ್ಮೃತಿ ಮಂದನ ಮತ್ತು ಒಗೆ ಅವರು ಮತ್ತು ಎಲಿಸ್ ಪೆರಿ ಮತ್ತು ರಿಚಾ ಘೋಷೆ ಅವರು ಮಸ್ತಾಗಿ ಬ್ಯಾಟಿಂಗ್ನ ಆಡಿದ್ರು ಅಂತ ಹೇಳ್ಬೋದು. ರಿಚಾ ಘೋಷೆ ಮತ್ತು ಎಲಿಸ್ ಪೆರಿ ಅವರು ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಓಪನಿಂಗ್ನಲ್ಲಿ ಬಂದು ಸ್ಮೃತಿ ಮಂದನ ಹಾಗೂ ವೇತ್ ಅವರು 42 ರನ್ ಅನ್ನು ಗಳಿಸಿಕೊಂಡರೆ, ಸ್ಮೃತಿ ಮಂದನ ಅವರು 81 ರನ್ ಅನ್ನು ಗಳಿಸಿಕೊಳ್ಳುತ್ತಾರೆ. ಇನ್ನು ನಮ್ಮ RCB ತಂಡದ ಬೌಲರ್ಸ್ಗಳಾಗಿ ರೇಣುಕಾ ಸಿಂಗ್ 3 ವಿಕೆಟ್, ಗರ್ತ್ ಅವರು 2 ವಿಕೆಟ್, ಬೆಸ್ತಿ ಅವರು 2 ವಿಕೆಟ್, ವೀರಮ್ ಅವರು 3 ವಿಕೆಟ್ಗಳನ್ನು ಪಡೆದುಕೊಳ್ಳುತ್ತಾರೆ. ಒಟ್ಟಿನಲ್ಲಿ ನಮ್ಮ RCB ತಂಡ ಈ ಪಂದ್ಯವನ್ನು ಗೆದ್ದಿದ್ದು ತುಂಬಾ ಖುಷಿ ಇದೆ ಅಂತ ಹೇಳ್ಬಹುದು. ಇನ್ನು ನಿಮ್ಮ ಪ್ರಕಾರ ನಮ್ಮ RCB ತಂಡ ಗೆದ್ದಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ.